ಮಹಾಶಿವರಾತ್ರಿ ಆಚರಣೆ ಹೇಗಿರಬೇಕು, ಜಾಗರಣೆ ಆಗಲಿ, ಉಪವಾಸ ಆಗಲಿ ಅಥವಾ ಶಿವನಿಗೆ ಪೂಜೆ ಪುನಸ್ಕಾರಗಳು ಹೇಗಿರಬೇಕು ಅನ್ನೋದರ ಬಗ್ಗೆ ಬ್ರಹ್ಮಾಂಡ ಗುರುಜಿ ತಿಳಿಸ್ಕೊಡ್ತಾ ಇದ್ರು. ಗುರುಜಿ, ದೇವರ ಧ್ಯಾನ ಅಥವಾ ಭಗವಂತನನ್ನ ಒಲಿಸ್ಕೋಬೇಕು ಅಂದ್ರೆ ಸ್ವಲ್ಪ ಕಠಿಣವಾದ ದಾರಿ ಇರುತ್ತೆ, ಆದರೆ ಶಿವನನ್ನ ಒಲಿಸ್ಕೋಬೇಕು ಅಂದ್ರೆ ದಾರಿ ಏನು ಕಠಿಣವಾಗಿಲ್ಲ. ಓಂ ನಮ ಶಿವಾಯ ಅಂತ ಹೇಳಿ ಬಿಲ್ವಪತ್ರೆ ಅರ್ಪಣೆ ಮಾಡಿದ್ರು ಸಾಕು, ಶಿವ ಒಲಿತಾನೆ ಅಂತ. ಮಹಾಶಿವರಾತ್ರಿಯ ದಿನ ಉಪವಾಸ, ಜಾಗರಣೆ ಮತ್ತು ಪೂಜೆ ಈ ಮೂರೂ ಮುಖ್ಯ ಆಗತ್ತೆ. ಈ ಶಿವನ ಒಂದು ಸಾನ್ನಿಧ್ಯವನ್ನ ಪಡ್ಕೋಬೇಕು ಅಥವಾ ಆತನ ಆಶೀರ್ವಾದ ಪಡಿಬೇಕು ಅಂದ್ರೆ ಇದನ್ನ ಅಚ್ಚುಕಟ್ಟಾಗಿ ಮಾಡಿದ್ರೆ ಆಯ್ತಾ? ಅಚ್ಚುಕಟ್ಟು ಅಂತಿಲ್ಲ, ಸಂತೋಷವಾಗಿ ಯದ್ಭಾವ ತದ್ಭವತಿ, ಅವನಿಗೆ ಭಾವನೆ ಇದ್ದಾಗ ಮಾಡ್ಬೋದು ಅಂತ ಹೇಳುತ್ತೆ. ಏನೂ ಮಾಡದೇ ಇದ್ರು ಒಂದು ಚೊಂಬು ನೀರು ಹಾಕೋದು, ಅಕ್ಷತೆ ಇಟ್ಟು ಬಿಲ್ಪತ್ರೆ ಇಟ್ಟರೆ ಸಾಕು ಅಂತ ಹೇಳುತ್ತೆ. ನೋಡು, ತುಳಸಿ ದಳ ಸಾಕ್ಷಾತ್ ಲಕ್ಷ್ಮೀನೇ ಶಿವನಿಗಿಂತ ವಿಷ್ಣು ಪೂಜಿತ, ಬಿಲ್ಪತ್ರೆನೂ ಸ್ವಯಂ ಲಕ್ಷ್ಮೀನೇ ಶಿವ ಪೂಜಿತ. ಅದಕ್ಕೋಸ್ಕರ ಬಿಲ್ಪತ್ರೆಯನ್ನಿಟ್ಟು ಪ್ರಾರ್ಥನೆ ಮಾಡೋದು ಸಾಕು ಅಂತ ಹೇಳುತ್ತೆ. ಬಿಲ್ಪತ್ರೆಯಲ್ಲಿ 3 ಎಲೆ ಬೆಲ್ಪತ್ರೆ ಇದೆ, 5 ಎಲೆ ಬಿಲ್ಪತ್ರೆ ಇದೆ, 7 ಎಲೆ ಇದೆ, 11 ಎಲೆ ಇದೆ, 21 ಎಲೆನೂ ಇದೆ. ಆದರೆ 21 ಎಲೆ ಇದು ನಾಗನೀಚ್ ಅಂತ ಹೇಳಿ ಗುಜರಾತ್ ಹತ್ರ ಒಂದು ಕ್ಷೇತ್ರದಲ್ಲಿದೆ. ಅದು ಒಂದು ಸಿಕ್ಬಿಟ್ರೆ ಇವತ್ತಿಟ್ಟರೆ ಎಷ್ಟೋ ವಿಶೇಷ ಅಂತ. ಹೋಗಿ ತಗೊಳ್ಳೋರು ಯಾರು, ಆ ಮರ ಹುಡುಕ್ಬೇಕು ಮಾಡಬೇಕು ಅಂತ ಇಟ್ಕೋ. ಅಜ್ಮೀರಿಂದ ಹೋಗ್ತಾ ದಾರಿಲಿ ನಾಗನೀಚ್ ಕ್ಷೇತ್ರದಲ್ಲಿ ಗುಜರಾತ್ ಬಾರ್ಡರ್ಗಿಂತ ಆ ಕಡೆ ನಾವು ದಾಟ್ತಾ ಇದ್ದೀವಿ ರಾಜಸ್ಥಾನಿಗೆ, ಜೈಪುರ್ಗೆ ಹೋಗೋ ದಾರಿಲಿದೆ ಆ ನಾಗನೀಚ್ ನಾಗದೇವತೆಗಳು ಕಾಪಾಡ್ಕೊಂಡಿರೋದಂತೆ. 21 ಎಳೆ ಬಿಲ್ಪತ್ರೆ, ಒಂದು ಕಡ್ಡಿ ಇಟ್ಟರೆ 21 ಎಲೆ ಸೇರಿ ಒಂದು ಎಲೆ, ಅದು ಆ ಥರ ಇಟ್ಟು ಆಮೇಲೆ 3 ದಳ ಅಂತ ಹೇಳ್ತೀವಿ. ಆದರೆ ಮುಕ್ಕಣ್ಣನಿಗೆ ಭಾಳ ಇಷ್ಟವಾಗಿರ್ತಕ್ಕಂಥದ್ದು ಇವತ್ತು ಬಿಲ್ಪತ್ರೆ. ಅವನಿಗೆ ನೋಡು ಮುಕ್ಕಣ್ಣ ಅಂತ ಕರಿತೀವಿ. ತೆಂಗಿನಕಾಯಿ ಪೂಜೆ ಮಾಡೋದಕ್ಕೂ 3 ಕಣ್ಣು ಇರ್ತಕ್ಕಂಥದ್ದು. ಹೊರಗಡೆ ರಂಧ್ರ ಸುಬ್ರಹ್ಮಣ್ಯ, ಒಳಗಡೆ ಶ್ವೇತಾಂಬರ ಪಾರ್ವತಿ, ಒಳಗಡೆ ಇರೋ ಗಂಗೆ, ಮೇಲಿರೋ ಜುಟ್ಟು ಗಣಪತಿ, ಒಳಗಡೆ ಸಾಕ್ಷಾತ್ ಪರಮೇಶ್ವರನೇ ಒಂದು ಕುಟುಂಬನೇ ತೆಂಗಿನಕಾಯಿ. ಅದಕ್ಕೆ ಕಲ್ಪವೃಕ್ಷ ಅಂತ ಕರೀತಾರೆ. ಅಂಥ ಒಂದು ಕಲ್ಪವೃಕ್ಷ ಇವತ್ತು ತೆಂಗಿನ ಮರ ಪೂಜೆ ಮಾಡಿದ್ರೆ ಸಾಕು. ವಿಶೇಷ ಅಂತಂದರೆ ಒಂದು ತೆಂಗಿನಕಾಯಿಯನ್ನು ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥದ್ದು ಸಂಕಲ್ಪ ಮಾಡಿ ಈಶ್ವರನ ಮುಂದೆ ಇಟ್ಟರೆ ಸಾಕು ಅಂತ ಹೇಳುತ್ತೆ. ಈಶ್ವರನಿಗೆ ಅಭಿಷೇಕ ಪ್ರಿಯ ಅಂದರೆ ಅಭಿಷೇಕ ಮಾಡಿ ನೈವೇದ್ಯ ಇಲ್ಲದಿದ್ರೂ ಪರವಾಗಿಲ್ಲ, ಯದ್ಭಾವ ತದ್ಭವತಿ ಅಂತಂತೆ. ಒಂದು ಅನಾಥ ಮಗುಗೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈಶ್ವರನಿಗೆ ಕೊಟ್ಟಿರ್ತಕ್ಕಂಥ ದೇವರ ಧ್ಯಾನ ನೀವು ಆ ಮಗುಗೆ ಹೋಗಿ ಏನಾದರೂ ಅರ್ಪಣೆ ಮಾಡಿದ್ರೆ ಸಾಕು ಅಂತ ಹೇಳುತ್ತೆ. ಒಂದು ತಂದೆ ತಾಯಿ ನೋಡಿಕೊಂಡ್ರೆ ಸಾಕು, ಹಸುನ ಸೇವೆ ಮಾಡಿದ್ರೆ ಸಾಕು ಅನ್ನತ್ತೆ ಇವತ್ತಿನ ದಿನ. ಅದಕ್ಕೆ ಶಿವರಾತ್ರಿಯಲ್ಲಿ ಏನು ಹೇಳುತ್ತೆ ಅಂದರೆ ರಾತ್ರಿ, ಶಿವರಾತ್ರಿ ಬೆಳಗ್ಗೆ ಅಲ್ಲ, ಶಿವರಾತ್ರಿ ಅಂದರೆ ಸಾಯಂಕಾಲ 6 ಗಂಟೆ ಮೇಲೆ 5 ಲಿಂಗಗಳ ದರ್ಶನವನ್ನಾದರೂ ಕುಟುಂಬ ಸಮೇತ ಒಂದು ಮಾಡಿದ್ರೆ, ಒಂದು ಲಿಂಗವಾದರೂ ದರ್ಶನ ಮಾಡೋದು. ಕೆಲವರು ಏನು ಮಾಡ್ತಾರೆ ಗೊತ್ತಾ, ಒಂದೇ ಲಿಂಗದಲ್ಲಿ 1000 ಲಿಂಗ ಕೆತ್ತಿರ್ತಾರೆ, ಒಂದು ದರ್ಶನ ಮಾಡೋದು ಸಾಕಪ್ಪ ಅಂತಾರೆ. ಕೆಲವರು ಕೋಟಿ ಲಿಂಗಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ಬಿಡ್ತಾರೆ. ಕೆಲವರು ಒಂದೇ ದೇವಸ್ಥಾನದ 5 ಲಿಂಗ ಇದೆ ಅಂತ. ನೀವೇನೋ ಬೇಡ, ಅವನು ಸದ್ಯೋಜಾತ ವಾಮದೇವ ಅಂತ ಹೇಳಿ 5 ಲಿಂಗಗಳ ದರ್ಶನವನ್ನು ಮಾಡಿದ್ರೆ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ. ಇದಕ್ಕೆ ಪ್ರಾರ್ಥನೆ ಮಾಡಿ ಓಂ ನಮಃ ಶಿವಾಯ. ನೋಡಿ, ಓಂ ನಮೋ ನಾರಾಯಣ ಅಂದರೆ ಅಷ್ಟಾಕ್ಷರಿ, ಓಂ ನಮಃ ಶಿವಾಯ ಅಂದರೆ ಪಂಚಾಕ್ಷರಿ, ಓಂ ಹ್ರೀಂ ನಮಃ ಶಿವಾಯ ಅಂದರೆ ಶಕ್ತಿ ಪಂಚಾಕ್ಷರಿ. ಅದರಲ್ಲಿ ಏಕಾಕ್ಷರ ಬರೋದ್ರೆ ಓಂ ಶಕ್ತಿ ಅಂತ. ಅದಕ್ಕೆ ಶ್ರೀರಾಮ ಅಂತ ಹೇಳಿ ಯಾರು ಇವತ್ತೊಂದು ಪೇಜನ್ನು ಇವತ್ತಿಂದ ಸ್ಟಾರ್ಟ್ ಮಾಡಿ, ಒಂದು ಬುಕ್ಕು ತೊಗೊಂಡು, ನನ್ನ ಮನೆಗೆ ಗಂಡನಿಗೆ ಆಯುಸ್ಸು, ನನ್ನ ಗಂಡನಿಗೆ ಅಭಿವೃದ್ಧಿ, ನನ್ನ ಗಂಡನಿಗೆ ಆರ್ಥಿಕ ಪರಿಸ್ಥಿತಿ, ನನ್ನ ಕುಟುಂಬ ರಕ್ಷಣೆ, ನನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ, ನನ್ನ ಮಕ್ಕಳಿಗೆ ಒಳ್ಳೆಯ ಮದುವೆ, ನನ್ನ ಮಕ್ಕಳಿಗೆ ಒಳ್ಳೆಯ ದುಡ್ಡು ಕಾಸು ಕೆಲಸ ಕಾರ್ಯಗಳು, ನನ್ನ ಕುಟುಂಬ ಚೆನ್ನಾಗಿರಲಿ, ಒಂದು ಜೀವನದಲ್ಲಿ ಒಂದು ಮನೆ ಮಾಡಿಲ್ಲ, ಒಂದು ಸೈಟ್ ಮಾಡಿಲ್ಲ, ಒಂದು ಇದು ಮಾಡಿಲ್ಲ ಅಂತ ಏನೇ ಅಂದ್ಕೊಂಡು ಇವತ್ತು ಶ್ರೀರಾಮ ಅಂತ ಪ್ರಾರ್ಥನೆ ಮಾಡಿ ಒಂದು ಪೇಜಲ್ಲಿ 108 ಸಲ ಶ್ರೀರಾಮ ಶ್ರೀರಾಮ ಮರಿ. ಶಕ್ತಿ ಸಮೇತ ಹರಿಹರ ನಾಮಸ್ಮರಣೆ. ಓಂ ನಮಃ ಶಿವಾಯಲ್ಲಿ ನೀವು ಜ್ಞಾಪಕ ಇಟ್ಕೊಳ್ಳಿ, ಮಕಾರ ಬಂದಿರೋದು ಓಂ ನಮೋ ನಾರಾಯಣಲ್ಲಿ ಮಕಾರ, ರಕಾರ ಬಂದಿರತಕ್ಕಂಥದ್ದು ವಿಶೇಷವಾಗಿ ಓಂ ನಾ ಶಿವಾಯ. ಶಿವ ಇಲ್ಲದ ಜಗತ್ತೇನು ಅಂದರೆ ಮಕಾರ ಅಲ್ಲಿಂದ ಬಂತು. ಓಂ ನಮೋ ನಾರಾಯಣಲ್ಲಿ ರಕಾರ ಬಂದುಬಿಟ್ರೆ ರಕಾರದಲ್ಲಿ ನಾರಾಯಣ ಇಲ್ದೇನೆ ಅಂತ. ಇದಕ್ಕೆರಡಕ್ಕೂ ಶಕ್ತಿ ಸೇರಿದ್ರೆ ಶ್ರೀರಾಮ, ಶಕ್ತಿ ಸಮೇತ ಹರಿಹರ ನಾಮಸ್ಮರಣೆ. ಅದಕ್ಕೆ ಶಕ್ತಿ ಸಮೇತ ಹರಿಹರ ನಾಮಸ್ಮರಣೆನ ಏಕಕ್ಷರ ಮಾಡಿದಾಗ ಇವತ್ತು ಶ್ರೀರಾಮ ಅಂತ ಬರೆದ್ರೆ ಸಾಕು ಹೇಳುತ್ತೆ. ಅದಕ್ಕಿಂತ ಶಿವರಾತ್ರಿ ಬೇಡ ಅಂತ ಕೂತ್ಕೊಂಡು ಇವತ್ತು ಪೇಜ್ ತೊಗೊಳ್ಳಿ, ಒಂದು ಒಳ್ಳೆ ಪುಸ್ತಕ ತೊಗೊಳ್ಳಿ, ಕೂತ್ಕೊಂಡು ಈಶ್ವರನ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ತಾ ಶ್ರೀರಾಮ 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 ಅಂತ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಬರೀರಿ. ಇಂಥ ಶಿವರಾತ್ರಿ ಇವತ್ತು ಆಚರಿಸಲಿ. ನಾಳೆ ದಿವಸ ಚಂದ್ರದರ್ಶನ ಮಾಡಿದ ಮೇಲೆ ಉಪಸ್ಥಿತಿಯನ್ನು ಮಾಡ್ಕೊಳ್ಳೋದು. ಮೀನುಗಳಿಗೆ ಕಳ್ಳೆಪುರಿ ಸೋಮವಾರ ಆಗಿರೋದ್ರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ, ಮೀನುಗಳೇ ನಾಳೆ ಹೋಗ್ಬಿಟ್ಟು ಗೊಗ್ಗುಲ್ ತೀಸ್ಕೊಂಡು ಗುರ್ರಾಲಿ, ಪ್ಯಾಲಾಲ್ ತೀಸ್ಕೊಂಡು ಪ್ರಾಣಾಲಿ ಅಂತ ಹೇಳಿ, ಈ ಪ್ಯಾಲಾಲು ಅಂದರೆ ಭತ್ತದ ಅರಳು, ಇದನ್ನು ನಾಗದೇವತೆಗಳಿಗೆ ಹೆಂಗೆ ಇಷ್ಟನೋ ಮೀನುಗಳಿಗೆ ತುಂಬ ಇಷ್ಟ. ಸೋಮವಾರ ದಿವಸ ಹಾಕಿದ್ರೆ ಮನೋವಾಂಛಿತ ಫಲಸಿದ್ಧಿ ಅಂದರೆ ಮನಸ್ಸು ಯದ್ಭಾವಂ ಮನಸ್ಸು ಹೆಂಗೆ ಅಂದರೆ ಓಡ್ತಾ ಇರ್ತಂದ್ರೆ ಸ್ಪೀಡು, ಆಂಜನೇಯ ಅದಕ್ಕಿಂತ ಸ್ಪೀಡ್ ಅಂತೆ. ಸೊ ಆ ಮನಸ್ಸನ್ನ ಸ್ಥಿರತೆ ಮಾಡೋದು ಚಂದ್ರಮೌಳೇಶ್ವರ. ಚಂದ್ರನ ದಿವಸ ಸೋಮವಾರ, ಆವತ್ತಿನ ದಿವಸ ಮೀನುಗಳಿಗೆ ನೀವು ಈ ಭತ್ತದ ಅರಳನ್ನ 1 ಲೀಟ್ರು ಸೋಮವಾರ ದಿವಸ, ಬುಧವಾರ ದಿವಸ, ಶನಿವಾರ ದಿವಸ, ಸೋಮವಾರ ಅಟ್ಲೀಸ್ಟು ತಿಂಗಳಿಗೊಂದ್ಸಲಿ, ವಾರಕ್ಕೊಂದ್ಸಲಿ ಯದ ನದಿಗೋ ಕೆರೆಗೋ ಹಾಕಿದ್ರೆ ವಿಶೇಷ. ಸಮಯ ಅಭಾವ ಇರೋದ್ರಿಂದ ನಾವು ಟೈಮ್ ಆಗೋಯ್ತು ಪಾಪ ಶ್ವೇತಂಗೂ ಜ್ಞಾಪಿಸ್ತಾ ಇರ್ತಾರೆ. ನಾವು ಶಿವರಾತ್ರಿ ಕಾರ್ಯಕ್ರಮಕ್ಕೆ ಇನ್ನೂ ದೇವಸ್ಥಾನಗಳಿಗೆಲ್ಲ ಹೋಗಬೇಕು. ತಮಗೂ ಒಳ್ಳೆಯದಾಗಲಿ, ಆರೋಗ್ಯ ಸಮೇತ ಐಶ್ವರ್ಯ ಕೊಟ್ಟು ನಿಮ್ಮನ್ನೆಲ್ಲ ಜೀವಂತವಾಗಿ ಎಲ್ಲರನ್ನೂ ಕಾಪಾಡಲಿ, ಎಲ್ಲರೂ ಸುಖವಾಗಿರಿ.
ರಾಜಕೀಯದವ್ರು ಹೆಂಗಾದ್ರೂ ನೆಗೆದು ಬಿದ್ದು ಹೋಗಲಿ, ಜೀವನದಲ್ಲಿ ಜ್ಞಾಪಿಸ್ಕೊಳ್ಳಿ, ನಮ್ಮ ಕುಟುಂಬ, ನಮ್ಮ ರಕ್ಷಣೆ, ನಮ್ಮ ಆಸ್ತಿಕವಾಗಿರ್ತಕ್ಕಂಥದ್ದನ್ನ ನಾವೇ ನೋಡ್ಕೋಬೇಕು. ನಿಮ್ಮೆಲ್ರಿಗೂ ಯೋಗಕ್ಷೇಮಂ ವಹಾಮ್ಯಂ ಅಂತ ಹೇಳಿ ಎಲ್ಲರೂ ಹೇಳಿ, ಹರ ನಮ ಪಾರ್ವತೀ ಪತಯೇ ಹರ ಹರ ಮಹಾದೇವ ಶಂಭು. ಇವತ್ತು ಆ ದೇವರಿಗೆ ಒಂದು ಲೋಟ ನೀರನ್ನು ಹಾಕಿ 11 ಸಲ ನಮಸ್ಕಾರವನ್ನು ಮಾಡಿದ್ರೆ ಸಾಕು. ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ, ನಂದೀಶ್ವರ, ಚಂಡಿಕೇಶ್ವರ ಇವರಿಗಿಂತ ಇಂಪಾರ್ಟೆಂಟ್ ಜಗತ್ತಲ್ಲಿ ಯಾರೂ ಇಲ್ಲ ಶಿವನ ಹತ್ರ ಹೋಗೋಕ್ಕೆ. ನಂದೀಶ್ವರನಿಗೆ ಬಂದೆ ಅಂತ ಹೇಳ್ಬೇಕಂತೆ, ಹೋಗಿ ಬರ್ತೀನಿ ಅಂತ ಚಂಡಿಕೇಶ್ವರನಿಗೆ ಹೇಳ್ಬೇಕಂತೆ, ಆಗ ಈಶ್ವರನಿಗೆ ಎರಡೂ ಸಲ್ಲತ್ತೆ ಅಂತ. ಸೊ ನಂದಿ ಮಧ್ಯೆ ಹೋಗಬೇಡಿ, ಚಂಡಿಕೇಶ್ವರ ನೋಡದೆ ಹೋಗಬೇಡಿ ಅಂತ ಹೇಳುತ್ತೆ. ಇದು ಶಾಸ್ತ್ರ ಅಲ್ಲ, ಗಾದೆ. ಅದಕ್ಕೆ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ನಾನು ಮತ್ತು ಶ್ವೇತಾ ನಿಮ್ಮೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಭಗವಂತ ಶಿವರಾತ್ರಿ ಕಾಪಾಡಲಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ನಾನು ಹೇಳ್ಬೇಕಾಗಿರೋದು ಗುರುಜಿ. ಧನ್ಯವಾದಗಳು ಗುರುಜಿ, ಬಹಳಷ್ಟು ವಿಷಯ ತಿಳಿಸ್ಕೊಟ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.